ವಿಭಜನೆಯ ನಂತರ ಇದೇ ಮೊದಲ ಬಾರಿಗೆ ಪಾಕಿಸ್ತಾನದ ಶೈಕ್ಷಣಿಕ ಪಠ್ಯಕ್ರಮದಲ್ಲಿ ಸಂಸ್ಕೃತವನ್ನ ಸೇರಿಸಲಾಗಿದೆ. ಎಸ್, ಲಾಹೋರ್ ಯೂನಿವರ್ಸಿಟಿ ಆಫ್ ಮ್ಯಾನೇಜ್ಮೆಂಟ್ ಸೈನ್ಸಸ್ ಈ ಶಾಸ್ತ್ರೀಯ ಭಾಷೆಯಲ್ಲಿ 4 ಕ್ರೆಡಿಟ್ ಕೋರ್ಸ್ ಪ್ರಾರಂಭಿಸಿದೆ. ವಿಭಜನೆಯ ನಂತರ ಇದೇ ಮೊದಲ ಬಾರಿಗೆ ಪಾಕಿಸ್ತಾನದ ಶೈಕ್ಷಣಿಕ ಪಠ್ಯಕ್ರಮದಲ್ಲಿ ಸಂಸ್ಕೃತ ಭಾಷೆಯನ್ನ ಸೇರಿಸಲಾಗಿದೆ. ಈ ಕೋರ್ಸ್ ಅಡಿಯಲ್ಲಿ ಮಹಾಭಾರತ ದೂರದರ್ಶನ ಸರಣಿಯ ಪ್ರಸಿದ್ಧ ಥೀಮ್ ಹೈಕಥಾ ಸಂಗ್ರಮ್ ಕೀನ ಉರ್ದು ಆವೃತ್ತಿಯನ್ನ ವಿದ್ಯಾರ್ಥಿಗಳಿಗೆ ಕಲಿಸಲಾಗ್ತಿದೆ. ಗುರ್ಮಾನಿ ಕೇಂದ್ರದ ನಿರ್ದೇಶಕ ಡಾಕ್ಟರ್ ಅಲಿ ಉಸ್ಮಾನ್ ಖಾಸ್ಮಿ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪಂಜಾಬ್ ವಿಶ್ವವಿದ್ಯಾನಿಲಯದ ಗ್ರಂಥಾಲಯಗಳಲ್ಲಿ ಅತ್ಯಂತ ಶ್ರೀಮಂತ ಆದರೆ ಹೆಚ್ಚು ನಿರೀಕ್ಷಿಸಲ್ಪಟ್ಟ ಸಂಸ್ಕೃತ ಸಂಗ್ರಹಗಳಲ್ಲಿ ಒಂದನ್ನ ಹೊಂದಿದೆ ಎಂದಿದ್ದಾರೆ. ಸಂಸ್ಕೃತ ತಾಳೆಗರಿ ಹಸ್ತಪ್ರತಿಗಳ ಒಂದು ಪ್ರಮುಖ ಸಂಗ್ರಹವನ್ನ ವಿದ್ವಾಂಸ JCR ಉಲ್ನಾರ್ 1930ರ ದಶಕದಲ್ಲಿ ಪಟ್ಟಿ ಮಾಡಿದ್ದಾರೆ. 1947ರಿಂದ ಯಾವುದೇ ಪಾಕಿಸ್ತಾನಿ ವಿದ್ವಾಂಸರು ಈ ಸಂಗ್ರಹಕ್ಕೆ ಸೇರಿಕೊಂಡಿಲ್ಲ. ವಿದೇಶಿ ಸಂಶೋಧಕರು ಮಾತ್ರ ಇದನ್ನ ಬಳಸ್ತಾರೆ. ಸ್ಥಳೀಯ ವಿದ್ವಾಂಸರಿಗೆ ತರಬೇತಿ ನೀಡೋದ್ರಿಂದ ಇದನ್ನ ಬದಲಾಯಿಸಬಹುದು ಎಂದು ತಿಳಿಸಿದ್ದಾರೆ. ಮಹಾಭಾರತ ಮತ್ತು ಭಗವದ್ಗೀತೆಯ ಕುರಿತು ವಿಶ್ವವಿದ್ಯಾಲಯದಲ್ಲಿ ಪಸರಿಸುವ ಬಗ್ಗೆ ಮಾಹಿತಿ ರವಾನೆಯಾಗಿದೆ. ಎಸ್, ಮಹಾಭಾರತ ಮತ್ತು ಭಗವದ್ಗೀತೆಯ ಕುರಿತು ಮುಂಬರುವ ಕೋರ್ಸ್ಗಳ ಮೂಲಕ ವಿಶ್ವವಿದ್ಯಾಲಯವು ವಿಸ್ತರಿಸಲು ಯೋಜಿಸಿದೆ ಎಂದು ಡಾಕ್ಟರ್ ಖಾಸ್ಮಿ ತಿಳಿಸಿದ್ದಾರೆ. 10ರಿಂದ 15 ವರ್ಷಗಳಲ್ಲಿ ಪಾಕಿಸ್ತಾನ ಮೂಲದ ಗೀತಾ ಮತ್ತು ಮಹಾಭಾರತದ ವಿದ್ವಾಂಸರನ್ನ ನಾವು ನೋಡಬಹುದು ಎಂದಿದ್ದಾರೆ. ಪಾಕಿಸ್ತಾನದಲ್ಲಿ ಸಂಸ್ಕೃತದ ಪುನರುಜ್ಜೀವನವಾಗ್ತಿದ್ದು, ಭಾಷೆಯ ಕುರಿತು 3 ತಿಂಗಳ ಕಾರ್ಯಾಗಾರಕ್ಕೆ ವಿದ್ಯಾರ್ಥಿಗಳು ಮತ್ತು ವಿದ್ವಾಂಸರಿಂದ ಅಗಾಧ ಪ್ರತಿಕ್ರಿಯೆ ವ್ಯಕ್ತವಾಗತೊಡಗಿದೆ. ವಿಭಜನೆಯ ನಂತರ ಆಗ್ತಾ ಇರುವಂತಹ ಪಾಕಿಸ್ತಾನ ವಿಶ್ವವಿದ್ಯಾಲಯ ಪಠ್ಯಕ್ರಮದಲ್ಲಿ ಹೊಸ ತಿರುವು ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ.